ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿ ಕಾಣೆ ಆಗಿದ್ದಾಳೆ, ಕಣ್ಮರೆ ಆಗಿದ್ದಾಳೆ. ಆದರೆ ಮನೆಯವರೆಲ್ಲ ಪಾಲಿಗೆ ಇಲ್ಲಿ ಲಕ್ಷ್ಮಿ ಸತ್ತೇ ಹೋಗಿದ್ದಾಳೆ. ಆದರೆ ವೈಷ್ಣು ಮಾತ್ರ ಇಲ್ಲಿ ಲಕ್ಷ್ಮಿ ಸತ್ತಿಲ್ಲ, ಲಕ್ಷ್ಮಿ ಬಂದೇ ಬರ್ತಾರೆ, ಇವತ್ತು ಪೂಜೆಗೆ ಬರ್ತಾರೆ ಅಂತ ಹೇಳಿ ದೇವರಿಗೆ ಅಲಂಕಾರ ಮಾಡಿ ಕಾಯ್ತಾ ಇದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಖಂಡಿತ ಲಕ್ಷ್ಮಿ ಬರ್ತಾಳ? ಏನು ಕತೆ? ಕಾವೇರಿ ಬೆಗ್ ಶಾಕ್ ಆಗಿದ್ಯಾಕೆ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಫುಲ್ ಖುಷಿ ಆಗಿಬಿಡ್ತಾರೆ. ಹಾಗಾಗಿ ಅತ್ತೆ ಸಮಾಧಿ ಮುಂದೆ ಹೋಗಿದ್ದೆ, ಎಲ್ಲ ರೀತಿ ತಿಂಡಿ ತೀರ್ಥನ ಇಟ್ಟು ಅತ್ತೆ ಮುಂದೆ ನಾನು ಗೆದ್ದೆ, ನೀವು ಅಂದ್ಕೊಂಡಿದ್ದು ಏನೂ ಕೂಡ ಆಗಲಿಲ್ಲ, ನನಗೆ ಬಂದು ನನ್ನ ಮಗ ದೂರ ಆಗ್ತಾನೆ ಅಂತ ಹೇಳ್ತಿದ್ರಲ್ವ, ಯಾವುದೂ ಕೂಡ ನಡೀಲಿಲ್ಲ, ಗೆದ್ದಿದ್ದು ನಾನೇ. ನನ್ನ ಮಗನ ವಿಷಯದಲ್ಲಿ ಬಂದು ದೂರ ಮಾಡ್ತೀನಿ ಅಂತ ಹೇಳಿದ ಇಬ್ಬರು ಹುಡುಗಿರು ಕೂಡ ಶಿವನ ಪಾದ ಸೇರಿದ್ದಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ಕೀರ್ತಿ ಎಂಟ್ರಿ ಕೊಡ್ತಾಳೆ. ಕೀರ್ತಿನ ನೋಡಿದ್ದೆ ಈ ಕಡೆ ಕಾವೇರಿಯವರು ಹೆದ್ರಿ ಬೆಂಡಾಗಿ ಹೋಗ್ತಾರೆ. ಈ ಕಡೆ ಅತ್ತೆ ಕೀರ್ತಿ ಇಬ್ಬರು ಕೂಡ ಒಂದೊಂದು ಸೈಡು ಇಲ್ಲಿ ಕಾವೇರಿನ ಹೆದರಿಸಿ ಬೆದರಿಸೋಕೆ ಶುರು ಮಾಡಿದ್ರೆ, ಈ ಕಡೆ ಯಾಕೆ ಇಲ್ಲಿಗೆ ಬಂದಿದ್ಯೋ ಹೊರಟೋಗು ಅಂತ ಕಾವೇರಿ ಹೇಳಿದ್ರೆ, ಈ ಕಡೆ ಕೀರ್ತಿ ನನ್ನ ಜೊತೆನೆ ಬನ್ನಿ ಆಂಟಿ, ಇಬ್ರು ಕೂಡ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಿದ್ದಾಗೆ ಕಾವೇರಿ ಹೆದ್ರುಕೊಂಡು ಅಲ್ಲಿಂದ ಪೇರಿ ಕೇಳ್ತಾರೆ. ಹೋಗ್ತಿರೋ ದಾರಿ ಮಧ್ಯೆ ಕೂಡ ಕೀರ್ತಿ ಬಂದು ತಡಿತಾ ಇದ್ರೆ, ಇವಳು ಹೇಗೂ ದೇವ ಇವಳ ಮೇಲೆ ಕಾರನ್ನೇ ಹರಿಸ್ಕೊಂಡು ಹೋಗೇ ಬಿಡೋಣ ಅಂತ ಕಾವೇರಿಯವರು ಹೋಗ್ಬಿಡ್ತಾರೆ. ಆದರೆ ಎದುರುಗಡೆ ಬಂದಿದ್ದು ಗೊಂಬೆ ಆಡಿಸೋರು, ಬಂದಿದ್ದೆ ಇವತ್ತಾಗೋದು ಎಲ್ಲವೂ ಕೂಡ ಒಳ್ಳೇದ, ಇವತ್ತು ನಿನ್ನ ಮನೆಯಿಂದ ನೀನೇ ಹೋಗ್ತೀಯ ಆಚೆ ಅಂತ ಹೇಳ್ತಾರೆ. ಇದರಿಂದ ಈ ಕಡೆ ಕಾವೇರಿ ಶಾಕ್ ಆಗೋದ್ರ ಜೊತೆಗೆ ಮನೆಗೆ ಬಂದರೆ ಈ ಕಡೆ ವೈಷ್ಣವ್ ಪೂಜೆಗೋಸ್ಕರ ಲಕ್ಷ್ಮಿ ಬರ್ತಾಳೆ ಅಂತ ಕಾಯ್ತಿದ್ದಾರೆ. ಅದೇ ಪ್ರಕಾರವಾಗಿ ಲಕ್ಷ್ಮಿ ಎಂಟ್ರಿ ಕೊಡ್ತಿದ್ದಾಳೆ. ವೈಷ್ಣವ್ ಅಂದ್ಕೊಂಡಾಗೆ ಲಕ್ಷ್ಮಿ ಬಂದಿದ್ದಾಯ್ತು. ಮನೆಯವರೆಲ್ಲರೂ ಕೂಡ ಬಿಗ್ ಶಾಕ್ಗೆ ಒಳಗಾಗ್ತಿದ್ರೆ, ಕಾವೇರಿಗಂತೂ ನನ್ನ ಪ್ಲ್ಯಾನ್ ಉಲ್ಟಾ ಹೊಡಿತಾ ಹೇಗೆ ಏನು ಎಲ್ಲ ಚಿಂತೆ ಕೂಡ ಕಾಡ್ತಿದೆ. ಹಾಗಿದ್ರೆ ಮನೆಗೆ ಬಂದಿದ್ದು ಜಸ್ಟ್ ಲಕ್ಷ್ಮಿನ, ಲಕ್ಷ್ಮಿ ಜೊತೆಗೆ ಕೀರ್ತಿ ಕೂಡ ಬಂದೇ ಬಿಟ್ಲ, ಏನಿದು? ಕಾವೇರಿಗೆ ಡಬಲ್ ಶಾಕ್. ಹಾಗಿದ್ರೆ ಏನಾಯಿತು, ಏನು ಕತೆ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು